ಹಾಯ್ ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವು ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಪ್ರಸ್ತುತ ಅನ್ನುವಂಥ ಮಂಡ್ಯ ಜಿಲ್ಲೆಯಿಂದ ಈ ಒಂದು ಪ್ರೊಫೈಲ್ ಬಂದಿದೆ. ಒಬ್ಬಂಟಿಯ ಜೀವನ ನಂದು, ಸೊ ಸಾಕಾಗಿದೆ, ದಯಮಾಡಿ ಒಬ್ಬ ವರ ತಿಳಿಸಿ ಅಂತ ಪ್ರೊಫೈಲ್ ಕಳಿಸಿದ್ದಾರೆ. ಇವರು ನೋಡೋದಕ್ಕೆ ದಪ್ಪ ಇರ್ತಾರೆ. ನಾನು ಅವರ ಒಂದು ಫೋಟೋ ಕೂಡ ಹಾಕಿದ್ದೇನೆ, ನೋಡ್ಕೊಳ್ಳಿ. ಆದರೆ ಏನೂ ಕೂಡ ಅಂದುಕೊಂಡ ಹಾಗೆ ನನ್ನ ಲೈಫ್ನಲ್ಲಿ ಆಗ್ತಾಯಿಲ್ಲ. ಪ್ರಸ್ತುತ ನನಗೆ ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಈ ಒಂದು ಅನ್ನೋರು ಹೇಳಿದ್ದಾರೆ. ಇವರ ವಯ ಬಂದು 30 ವರ್ಷ, ಇನ್ನೂ ಕೂಡ ವಿವಾಹ ಆಗಿಲ್ಲ. ಒಂದಿಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ, ಇವರಲ್ಲೂ ಕೂಡ ಇದೆ. ಆ್ಯಂಡ್ ಗೋಧಿ ಬಣ್ಣದ ಒಂದು ಮೈಕಟ್ಟು, ದಪ್ಪವಾಗಿರ್ತಕ್ಕಂಥ ಒಂದು ಶರೀರ ಕೂಡ ಇವರು ಹೊಂದಿರ್ತಾರೆ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಜೊತೆಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದನ್ನು ಅವ್ರು ಹೇಳಿರೋದೇನಪ್ಪ ಅಂತಂದರೆ, ಗಂಡು ಹುಡುಗ ಈ ರೀತಿ ಇರಬೇಕು ಅಂತ ಹೇಳಿರೋದು. ಮೊದಲನೇದಾಗಿ ಅವನು ಓದಿರಬೇಕು. ಸೊ ಎಜುಕೇಟೆಡ್ ಪರ್ಸನ್ ಆಗಿದ್ದರೆ, ನಾನು ಕೂಡ ಎಜುಕೇಟೆಡ್ ಪರ್ಸನ್ನೇ, ಇಬ್ಬರೂ ಕೂಡ ಮ್ಯಾಚ್ ಆಗುತ್ತೆ, ಹೊಂದಾಣಿಕೆಯ ಒಂದು ಜೀವನ ನಮ್ಮದಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋದಕ್ಕೆ ಚೆಂದ ಇರಬೇಕು. ಚೆಂದ ಅಂದರೆ ಪೂರ್ತಿಯ ಒಂದು ಬಿಳಿಯ ಬಣ್ಣ ಅಲ್ಲ. ಸೊ ಗೋಧಿ ಬಣ್ಣದ ಮೈಕಟ್ಟು ಹೊಂದಿದ್ರು ಪರವಾಗಿಲ್ಲ. ಪುಟ್ಟದಾಗಿರ್ತಕ್ಕಂಥ ಸಂಸಾರ ನಡೆಸಬೇಕು ನಾವಿಬ್ಬರು, ಆ ರೀತಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿರ್ತಕ್ಕಂಥದ್ದು. ನನ್ನ ವಯ ಎಷ್ಟಿದೆ, ನನಗಿಂತ 1 ಪಟ್ಟು ಅಥವಾ 2 ಪಟ್ಟು ಅಂತಂದರೆ 2-3 ವರ್ಷ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನನಗೆ ಒಬ್ಬ ಗಂಡು ವರನ ತಿಳಿಸಿ ಅಂತ ಹೇಳಿರೋದು. ಗೈಸ್, ಇವ್ರಿಗೆ ಇರ್ತಕ್ಕಂಥ ಒಂದು ಕಾರ್ ಅವೈಲಬಿಲಿಟಿ ಇದೆ. ಇದು ಬಂದ್ಬಿಟ್ಟು ಶೋರೂಮ್ ಫ್ರಂಟ್ ಕಿಯಾ ಕಾರು ಸ್ವಿಫ್ಟ್ ಡಿಸೈರ್ ಅಂತ. ಸೊ ಪ್ರಸ್ತುತ ಅವರ ಒಂದು ಮನೆಯಲ್ಲೇ ಇದೆ. ಇದು ಯಾರೂ ಕೂಡ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಅದರ ಡೀಟೇಲ್ಸ್ ಕೂಡ ಕಳಿಸಿದ್ದಾರೆ. ದಿಸ್ ಈಸ್ ಪ್ರಾಬಬ್ಲಿ ದ ಲಾಸ್ಟ್ ಸ್ವಿಫ್ಟ್ ಕಾರ್ ಅಂತ ಹೇಳಿದ್ದಾರೆ. 799 ಅಂದರೆ 8,000 ರೂಪಾಯಿ ತಿಂಗಳಿಗೆ ಇದಕ್ಕೆ ಒಂದು EMI ಕಟ್ತಿದ್ದಾರೆ. ಜೊತೆಗೆ ಇದರ ಬೆಲೆ 7.99 ಅಂದರೆ 8 ಲಕ್ಷ ರೂಪಾಯಿ ಇದರ ಬೆಲೆ ಕೂಡ ಹೌದು ಅಂತ ಹೇಳಿದ್ದಾರೆ. ಸೊ 15.69 ಲ್ಯಾಕ್ ಎಕ್ಸ್ ಶೋರೂಮ್ ರೇಟ್ ಇದೆ. ಬಟ್ ಈ ಒಂದು ಸ್ವಿಫ್ಟ್ ಕಾರ್ನ ರೇಟ್ ಬಂದುಬಿಟ್ಟು 8 ಲಕ್ಷದಿಂದ 15 ಲಕ್ಷದವರೆಗೂ ಇದೆ ಅಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಬೋದು, ಚೆನ್ನಾಗಿದೆ. ನಿಮಗೇನು ಬೇಕಾಗಿದೆ, ಸೊ ಅವ್ರನ್ನ ಮದುವೆ ಆಡಿ ಈ ಒಂದು ಕಾರಿನಲ್ಲಿ ಕೂತ್ಕೊಂಡು ಅವ್ರ ಜೊತೆ ಸಾಂಗ್ ಕೂಡ ಕೇಳಿಕೊಂಡು ಎಂಜಾಯ್ಮೆಂಟ್ ಮಾಡ್ಬೋದು. ನೀವು ನೋಡ್ಕೋಬೋದು. ಸ್ಟೇರಿಂಗ್ ಅವರು ಈ ಕಡೆ ಅನ್ನೋರು ಕೂತ್ಕೊಳ್ಳೋಕ್ಕೆ, ನೀವು ಕಾರು ಓಡಿಸೋದಕ್ಕೆ ಬರಬೇಕು. ಬಂದಿಲ್ಲ ಅಂದರೂ ಡ್ರೈವರ್ ಅವೈಲಬಿಲಿಟಿ ಅವರ ಒಂದು ಜೊತೆ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಕಾಣಿಸುತ್ತೆ ಇದೊಂದು ಸ್ವಿಫ್ಟ್ ಕಾರ್. ಗೈಸ್, ನೋಡ್ಕೊಳ್ಳಿ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಚೆನ್ನಾಗಿ ಅನಿಸಿದ್ರೆ ಸೊ ವಿಡಿಯೋಗೊಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವರ ಒಂದು ಡೀಟೇಲ್ಸು ಇನ್ಸ್ಟಾಗ್ರಾಮಲ್ಲಿ ಇವರ ಐಡಿಗೆ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿ, ಇಲ್ಲಾಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಹೊಸ ಪ್ರೊಫೈಲ್ಗೆ ಸಿಗ್ತೀನಿ. ನಮಸ್ತೆ, ಬಾಯ್.